ಅಂದರೆ ಇವಾಗಲೇ ಪೊಲೀಸವ್ರು ಬಂದರು ಇಬ್ಬರು. ಪರಂದಪಳ್ಳಿ ಹತ್ರ ಎಲ್ಲ ಹೋಗ್ಬಿಡಿ ನೀವು, ಅದು ಫಾರೆಸ್ಟ್ ಏರಿಯಾ, ಆನೆ ಎಲ್ಲ ಬರ್ತಾ ಇದೆ. ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಬರುತ್ತಲ್ಲ ಮತ್ತೆ ಇನ್ನೇ. ಮಂತ್ ಎಂಡ್ ಬೇರೆ, ಕಂಪ್ಲೀಟ್ಲಿ ಬ್ರೋಕ್. ಫೈನ್ಗಳಿರೋದೇ ಅರ್ಧಕ್ಕರ್ಧ ಇವರಿಂದ. ನ್ಯೂಸ್ ಹರಡ್ಬಿಟ್ಟಿರುತ್ತೆ, ಓ ಇಲ್ಲಿ ಚೆಕಿಂಗ್ ಮಾಡ್ತಾರೆ ಗ್ರೋ ಅಂತ ಅಂದ್ಬಿಟ್ಟು. ಯಾವುದೋ ಎಲೆಕ್ಟ್ರಿಕ್ ಗಾಡಿ ಹೋದಂಗೆ ಆಯ್ತು ಬೂಸ. ಹೊಸ ಜನ್ 5th gen ಬೂಸ. ಅದು ಯಾರು ಏನೋ ಹೇಳ್ತಾರಂದ್ರೆ ಆ ಜಾಗದವರು ಕೇಳ್ಕೊಂಡು ಮುಚ್ಕೊಂಡಿರ್ಬೇಕು. ಮಾತ್ರ ಭಯ ಆಗ್ತಿದೆ. ನೋಡ್ತೀನಿ. ಹೌದಾ? ಚೆನ್ನಾಗಿ ಬರುತ್ತಾ? ಬೇಸಲ್ಲ ಕರೆಕ್ಟಾಗಿ ಹಿಡಿಯುತ್ತಾ? ಪರವಾಗಿಲ್ಲ, ಹಂಗಾರೆ ಮೈಕ್ ಕರೆಕ್ಟಾಗಿ ಸೆಟ್ ಆಗಿದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾವಿವತ್ತು ಮತ್ತೊಂದು ರೈಡ್ಗೆ ಹೊರಟಿದ್ದೀವಿ. ಹಿಂದೆ ಬ್ರೇಕೇ ಹಿಡಿತಾ ಇಲ್ಲ. ಓಕೆ, ಏನಕ್ಕಂದರೆ ನಿನ್ನೆನೇ ನಾವು ಹೊಸ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ವಿ. ನೆನ್ನೆ ಸಾಯಂಕಾಲನೇ ಮಾಡಿಸ್ಕೊಂಡೆ. ಚೇಂಜ್ ಮಾಡಿಸ್ಕೊಂಡು ಹಂಗೆ ತಂದು ನಿಲ್ಲಿಸ್ಬಿಟ್ಟಿದೆ. ಸೊ ಏನಿಲ್ಲ ಅಂದರೆ ಒಂದು 30-50 ಕಿಲೋಮೀಟ್ರ್ ಓಡಬೇಕದು. ಬ್ರೇಕ್ ಕರೆಕ್ಟಾಗಿ ರಪ್ ಆಗಿಬಿಟ್ಟು ಹಿಡಿಯೋಕ್ಕೆ ಶುರು ಆಗೋಕ್ಕೆ. ಅದಕ್ಕೂ ಏನಂತಾರೆ ಬ್ರೇಕ್ ಇನ್ ಪೀರಿಯಡ್, ಎಲ್ಲದಕ್ಕೂ ಬ್ರೇಕ್ ಇನ್ ಪೀರಿಯಡು. ಸೊ ಇವತ್ತು ಆ್ಯಸ್ ಯೂಶುವಲ್ ನಾವು ರೈಡ್ಗೆ ಹೋಗೋದು ಮೋಸ್ಟ್ಲಿ ಸ್ಯಾಟರ್ಡೆ. ಇವತ್ತು ಸಂಡೇ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ಬರ್ತಾ ಇರೋದು ಹರಿಯವರು ಅಂತ. ಸೊ ಹರಿಯವ್ರನ್ನ ನೀವು ಲಾಂಗ್ ಬ್ಯಾಕ್ ಐ ಥಿಂಕ್ ನಮ್ಮ ಹಳೆ ಚಾನಲ್ ನೋಡಿರ್ತೀರ. ಅವ್ರು ವಾಪಸ್ ಇವತ್ತು ಜಾಯ್ನ್ ಆಗ್ತಾವ್ರೆ, ಅಂದರೆ ನಮ್ಮ ಗ್ರೂಪಿಗೆ ಪೂರೇ ಸೇರ್ಕೊಂಡು ಹೋಗ್ತಾರೆ. ಇನ್ಮೇಲಿಂದ ನೀವು ಅವ್ರನ್ನ ಒಂದು ಸ್ವಲ್ಪ ನೋಡೋಕ್ಕೆ ಶುರು ಮಾಡ್ತೀರಾ ನಮ್ಮ ರೈಡ್ಸಲ್ಲಿ. ಸೊ ಈ ಸಿಗ್ನಲ್ ಆಗಿದೆ, ಮುಂದೆ ನಿಂತಿದ್ದಾರಂತೆ. ಮಾರ್ನಿಂಗ್ ಬ್ರೋ. ಆರಾಮ್ ಬ್ರೋ, ತುಂಬ ದಿನ ಆಯ್ತು ಬ್ರೋ. ಹೆಂಗಿದ್ದೀರಾ? ಲಾಸ್ಟ್ ಟೈಮ್ ಇದ್ರಲ್ಲ KG ಫೋಟೋ ನೋಡಿ. ಅದು ಅದೇ ಉಡೀಸ್ಗೆ ಹೋಗಿದ್ದು ನಾವು, ಅದೇ ಲಾಸ್ಟ್. ಮಾತ್ರ ಭಯ ಆಗ್ತಿದೆ. ಓ ವಿಡಿಯೋಸ್ ಟಿವಿನಲ್ಲಿ ನೋಡ್ತೀನಿ. ಹೌದಾ? ಟಿವಿ ಸ್ಪೀಕರ್ಗೂ ಮೊಬೈಲ್ ಸ್ಪೀಕರ್ ಚೆನ್ನಾಗಿ ಬರುತ್ತಾ? ಬೇಸಲ್ಲ ಕರೆಕ್ಟಾಗಿ ಹಿಡಿಯುತ್ತಾ? ಪರವಾಗಿಲ್ಲ, ಹಂಗಾರೆ ಮೈಕ್ ಕರೆಕ್ಟಾಗಿ ಸೆಟ್ ಆಗಿದೆ. ಮೊಬೈಲ್ ನೋಡೋದಕ್ಕಿಂತ ಟಿವಿ ಸ್ಪೀಕರ್ ನೋಡಿದ್ರೆ ಸ್ವಲ್ಪ ಸೌಂಡ್ ಎಫೆಕ್ಟ್ ಜಾಸ್ತಿ ಇದೆ. ಪರಂದಪಳ್ಳಿ ನಾವೇ ಚೂಸ್ ಮಾಡಿದ್ದ ಜಾಗ ಅದು? ಇಲ್ಲ, ಶೋಯಬ್ ಅವರೇ ಬಂದಿಲ್ಲ. ಸೊ ಯು ಹರ್ಡ್ ಇಟ್ ರೈಟ್. ನಾವು ಹೋಗ್ತಾ ಇರೋದೇ ಪರಂದಪಳ್ಳಿ ಫಾರೆಸ್ಟ್ ವಾಟರ್ ಫಾಲ್ಸ್ ಹತ್ರ. ದಿಸ್ ಇಸ್ ಜಸ್ಟ್ ಅಕ್ರಾಸ್ ದ ಬಾರ್ಡರ್. ಹೊಸೂರು ದಾಟ್ಮೇಲೆ ಯು ವಿಲ್ ಗೆಟ್ ಟು ನೋ. ಸಿಟಿನಲ್ಲಿ ಎಲ್ಲ ಕಡೆ ನೀವು ತುಂಬ ಹುಷಾರಾಗಿರ್ಬೇಕು ಇವಾಗ. ಯಾಕಂದರೆ ಎಲ್ಲ ಕಡೆ ಸ್ಪೀಡ್ ಕ್ಯಾಲಿಬ್ರೇಷನ್ದು ಸೈನ್ಸ್ ಹಾಕ್ಬಿಟ್ಟಿದ್ದಾರೆ. ಒಂದನ್ನು ಸೆಟ್ ಮಾಡಿರ್ತಾರೆ ಇಷ್ಟೇ ಸ್ಪೀಡ್ ಅಂದ್ಬಿಟ್ಟು. ನೀವು ಅದ್ರ ಮೇಲೆ ಇದ್ದರೆ ಸುಮ್ಮನೆ ಏನಕ್ಕೆ ಗುರು, ಏನೋ ಒಂದು 80-90 ಎಲ್ಲ ದಾಟಬಾರ್ದು. 100 ಬೇಡ ಸಿಟಿನಲ್ಲಿ. ಒಂದು 70 ಇದ್ಬಿಟ್ರೆ ಸಾಕು. ಯಾವನೋ 82 ಓವರ್ ಸ್ಪೀಡ್ ಅಂತ ಇತ್ತು. ಯಪ್ಪ 75 ಓವರ್ ಸ್ಪೀಡ್ ಅಂತ. ಇವಾಗ ನೋಡೋಕೋದ್ರೆ ನಾವೆಲ್ಲರೂ ಓವರ್ ಸ್ಪೀಡಲ್ಲೇ ಇರೋದು. ಹಂಗಂದ್ರೆ 62-65 ಅಂದರೆ ಹೋಗ್ಬೇಕಂದ್ರೆ. ಸೊ ಒಳ್ಳೇದು ಇದೆಲ್ಲ, ಸಿಟಿನಲ್ಲಿ ಇದೆಲ್ಲ ಮಾಡಿರೋ ತುಂಬ ಒಳ್ಳೇದು. ಹೈವೇಸಲ್ಲ ಇಡೋನು. ಹೈವೇಸಲ್ಲೂ ಆ್ಯಕ್ಚುಲಿ ಕೆಲವರು ಇರ್ತಾರೆ, ಸುಮ್ಮನೆ ಜೋರಾಗಿ ಓಡಿಸ್ಕೊಂಡು ಹೋಗ್ಬಿಟ್ಟು ಯಾರಿಗೋ ಒಬ್ಬರಿಗೆ ಇದು ಏನೋ ಮಾಡಿಬಿಡೋದು. ಅವ್ರ ಪ್ರಾಣದ ಭಯ ಇರಲ್ಲ ಅವ್ರಿಗೆ, ಇನ್ನೊಬ್ಬರ ಪ್ರಾಣನೂ ಇದು ಮಾಡಿಬಿಡ್ತಾರೆ ಪಾಪ. ಇಟ್ಸ್ ಗುಡ್. ಬಟ್ ಒಂದೊಂದ್ಸಲ ನಮ್ಮ ಬೈಕರ್ಸ್ಗೆ ಬೇಜಾರಾಗ್ಬಿಡುತ್ತೆ. ಡಬಲ್ ಸೈಡ್ ಎಷ್ಟು? ಹಾಂ ಇಲ್ಲ, ಡಬಲ್ ಸೈಡ್ ಕೊಟ್ಬಿಟ್ಟು. ಹಾಂ ಹಾಂ ಆಗಿದೆ. ಎಲ್ಲಾನ ಬ್ರೇಕ್ಫಾಸ್ಟ್ ಜಾಗ ಗೊತ್ತಿದೆಯಾ? ಹಾಂ, ಬ್ರೇಕ್ಫಾಸ್ಟು. ಅದೇ ನೀವು ಕೆಲಸ ಮಾಡೋಣ. ಹಾಂ ಎಂಟರ್ ಆಗಿ ನಾವು ಹೆಂಗೆ ರೈಟ್ ಹೋಗ್ತೀವಲ್ಲ, ಕರೆಕ್ಟು. ಬನ್ನಿ ನೋಡೋಣ ಏನೋ. ಹಾಂ
minutes later. ಓ ಹೊಸ ZX6R ಅಪ್ಪ, ಸಾಕದಾಗಿದೆ, ಚೆನ್ನಾಗಿದೆ. ಫೈನ್ಗಳಿರೋದೇ ಅರ್ಧಕ್ಕರ್ಧ ಇವರಿಂದ. ಬಟ್ ಏನು ಮಾಡೋದು, ಬೈಕರ್ಸ್ ಕಾಣಲ್ ಅವರು ನಮ್ಮ ಬ್ರದರ್ಸ್. ಆ ಥರ ಎಕ್ಸಾಸ್ಟ್ಗಳಿಗೆಲ್ಲ ದೂಸರ ಮಾತೇ ಇಲ್ಲ, ನಿಲ್ಸ್ಬಿಟ್ಟು ಫೈನ್ ಆಗ್ತಾ ಇರೋದೆ ಸಿಕ್ಕಾಕೊಂಡ್ಬಿಟ್ರೆ. ನೀವು ನಂದಿ ಹಿಲ್ಸ್ ಕಡೆ ಹೋಗ್ತೀರಂದ್ರೆ ಅಲ್ಲಿರೋ ಟೋಲ್ ಹತ್ರ ಹಂಗೆ ಪೊಲೀಸರು ನಿಂತಿರ್ತಾರೆ ಕಾಯ್ಕೊಂಡು. ಅದಕ್ಕೆ ಆ ಕಡೆ ಎಲ್ಲ ಜಾಸ್ತಿ ತುಂಬ ಜನ ಹೋಗ್ತಾ ಇಲ್ಲ. ನ್ಯೂಸ್ ಹರಡ್ಬಿಟ್ಟಿರುತ್ತೆ, ಓ ಇಲ್ಲಿ ಚೆಕಿಂಗ್ ಮಾಡ್ತಾರೆ ಗ್ರೋ ಅಂತ ಅಂದ್ಬಿಟ್ಟು. ಒಳ್ಳೆ ಗಾಡಿ ರೀ ಇದು, Ninja 1000. ಯಾವುದೋ ಎಲೆಕ್ಟ್ರಿಕ್ ಗಾಡಿ ಹೋದಂಗೆ ಆಯ್ತು. ಬೂಸ ಹೊಸ ಜನ್ 5th gen ಬೂಸ, ಅದು ಎಕ್ಸಾಸ್ಟ್ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಗಾಡಿ ಹೋದಂಗೆ ಅನ್ಸುತ್ತೆ ಪಕ್ಕದಿಂದ. ಓಕೆ, ಸೊ ಇಲ್ಲಿಂದ ನಾವು ದಾಟ್ತೀವಿ ನಮ್ಮ ಕರ್ನಾಟಕ ಬಾರ್ಡ್ರು ಆ್ಯಂಡ್ ತಮಿಳ್ನಾಡಿಗೆ ಎಂಟ್ರಿ ಕೊಡ್ತೀವಿ. ತಮಿಳ್ನಾಡಿಗೆ ಎಂಟ್ರಿ. ಇದೆಲ್ಲ ನಾನು ನಾಷ್ಟ ಜುಗಾಡ್ ಮಾಡ್ಬೇಕು ಬ್ರೋ ಫಸ್ಟು. ಅಲ್ಲೇ ಮಾಡ್ಕೊಳ್ಳೋಣ ನಾಷ್ಟ. ಸೊ ಇಲ್ಲೇ ನಾಷ್ಟ ಮಾಡ್ಕೊಂಬಿಡೋಣ. ಶ್ರೀ ಸಬರಿ ಹೋಟೆಲ್. ಅಲ್ಲಿಂದ ಮುಂದೆ ರೈಟ್ ಇದೆ. ಆ್ಯಕ್ಚುಲಿ ಹಿಂದ್ಗಡೆ ಒಂದು ರೈಟ್ ಇತ್ತಲ್ಲ, ಅಲ್ಲಿ ತಗೊಂತೀವಿ ಅಂದ್ಕೊಂಡೆ. ಹೌದಾ, ಇದು ಹಿಂಗೆ ತೋರಿಸ್ತಾ ಇತ್ತು, ಅದಕ್ಕೆ ಹಿಂಗೆ ಬಂದ್ಬಿಟ್ಟು. ಅಷ್ಟೇ, ನಮ್ಗೆ ಇಲ್ಲೇ ಇರೋದು ಮಜಾ ಈ ರೋಡಲ್ಲೇ. ಹೌದು, ಬನ್ನಿ ಹೊರಡೋಣ. ಚೆನ್ನಾಗಿತ್ತು, ಏನು ಅಷ್ಟೇನಿಲ್ಲ. ಅಯ್ಯೋ ಮಂತಂಡ್ ಬೇರೆ ಕಂಪ್ಲೀಟ್ಲಿ ಬ್ರೋಕ್. ಈ ದೊಡ್ಡ ದೊಡ್ಡ ಹೋಟೆಲ್ಸಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಮಾಡೋಕ್ಕೆ ಹೋಗ್ಬಿಟ್ರೆ ಏನು ರೀ, ಒಂದೊಂದು ಟೀಗೆಲ್ಲ 45 ರೂಪೀಸ್ ಅಂತೆ. ಹೆಂಗೆ ಹೊಟ್ಟೆ ಉರಿಯತ್ತೆ ಗೊತ್ತಾ. ಅದಕ್ಕೆ ನಾವು ಓಕೆ ಇಲ್ಲೇ ಎಲ್ಲನ ಹತ್ರ ಹಾಕ್ಕೊಳ್ರಿ, ದೊಡ್ಡ ದೊಡ್ಡ ಹೋಟೆಲ್ಗಳು ಬೇಡ ಅಂತ ಅಂದ್ಬಿಟ್ಟು ನಿಲ್ಸ್ಕೊಂಡು ತಿಂದ್ವಿ. ಹೊಟ್ಟೆ ತುಂಬಿದ್ರೆ ಸಾಕಪ್ಪ, ಸ್ವಲ್ಪ ಹೈಜಿನಿಕ್ ಇದ್ಬಿಟ್ರೆ. ಈ ನಮ್ಮ ಬೆಂಗಳೂರಿಂದ ಆಚೆ ಬಂದಿದ ತಕ್ಷಣ ಹಳ್ಳಿ ಸೈಡಲ್ಲಿ ಯಾವ ಸೈಡನ ಹೋಗಿ ಹೆಲ್ಮೆಟೇ ಕೇಳಲ್ಲ ಯಾರನ್ನು. ಇತ್ತೀಚೆಗೆ ಬೆಂಗಳೂರಲ್ಲೇ ಯಾರು ಕೇಳ್ತಾ ಇಲ್ಲ ಹೆಲ್ಮೆಟ್ಗೆ. ಮುಂದೆಯಿಂದ ರೈಟಿಗೆ ಡಿವಿಯೇಷನ್ ಇದೆ. ಹಳ್ಳಿ ಒಳಗೆ ನುಗ್ಗಿದ ಮೇಲೆ ಒಂದು ಸ್ವಲ್ಪ ಒಳ್ಳೆ ರೋಡ್ ಶುರುವಾಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಬರುತ್ತಲ್ಲ ಮತ್ತೆ ಇನ್ನೇ. ನೀವು ಇಲ್ಲೇ ಇರೋರಾ? ಇಲ್ಲ, ನಾವು ಬೆಂಗಳೂರು ಸಿಟಿಯಲ್ಲಿ. ಹೌದಾ, ಎಲ್ಲಿ? ಇಲ್ಲಿ ಅದು ಯಾವುದೋ ಪ್ಲೇಸ್ ಐತಲ್ಲ, ಪರಂದಪಳ್ಳಿ, ಅಲ್ಲಿಗೆ ಹೋಗಿ ಬಂದ್ರಾ? ನೀರಿದೆಯಾ? ಬರ್ತಾ ಇದೆಯಾ? ಅಲ್ಲಿಂದ ಮತ್ತೆ ಎಲ್ಲಿ ವಾಪಸ್ ಮನೆಗೆ ಅಷ್ಟೇ. ಬೆಂಗಳೂರೇ? ನೀವು ಅಲ್ಲೇ ಬೆಂಗಳೂರು? ಹಾಂ, ಬೆಂಗಳೂರೇ. ಆರ್ ಟಿ ನಗರ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಓ, ಬ್ಯಾಟ್ರಿ ಲೋ ಆಗಿತ್ತು, ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟಿದ್ರಿ. ಬ್ಯಾಟ್ರಿ ಲೋ, ಅದಕ್ಕೆ. ನೀರೇನು ಅಷ್ಟೊಂದೇನಿಲ್ಲ ಅಂತೆ ಪರಂದಪಳ್ಳಿ ವಾಟರ್ ಫಾಲ್ಸ್ ಹತ್ರ. ಬನ್ನಿ ಹೋಗೋಣ, ಸುಮ್ಮನೆ ಹೋಗಿ ಬರೋಕ್ಕೇನಂತೆ. ಅಲ್ಲಿಂದ ನನಗೆ ಪಂಚಪಳ್ಳಿ ಹೊಡೆಯೋಣಂತೆ, ಯಾಕಂದರೆ ತುಂಬ ಟೈಮ್ ಇದೆ, ಇನ್ನು ಜಸ್ಟು 8:30. ಲೆಟ್ಸ್ ಸೇ ವಾಟ್ ವಿ ಗೋನಾ ಡೂ. ಇವು ಈ ತಮಿಳ್ನಾಡು ಬಾರ್ಡರ್ ದಾಟಿದ ತಕ್ಷಣವೇ ನಿಮಗೆ ದೇವಸ್ಥಾನಗಳು ಸಖತ್ತು. ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಇತಿಹಾಸ ಐತೆ. ಎವ್ರಿ ಟೆಂಪಲ್ಲು ಆಸ್ ಹಿಸ್ಟ್ರಿ ಅಟ್ಯಾಚ್ ಟು ಇಟ್. ಆ ಥರ ಇಲ್ಲಿ ನೋಡಿ, ಏನಕ್ಕೆಲ್ಲ ನೀರೆಲ್ಲ ನೊರೆ ಆಗ್ಬಿಟ್ಟೈತೆ ಆದರೆ ಗೊತ್ತಿಲ್ಲ. ತೋರಪಳ್ಳಿ 2 ಕಿಲೋಮೀಟ್ರಿಗೆಲ್ಲ ಹಳ್ಳಿಗಳು ಚೇಂಜ್ ಆಗ್ತಿದ್ದಪ್ಪ. ಎಲ್ಲ ಕಡೆ ಹಂಗೇನೆ. ಇದೇನೋ ತುಂಬಾ ಶಾರ್ಟ್ ಇತ್ತು. ತಿರುಚುಪಳ್ಳಿಯಿಂದ ತೋರಪಳ್ಳಿ ಹತ್ರ ಬರೋಕ್ಕೆ ಐ ಥಿಂಕ್ 1 ಕಿಲೋಮೀಟ್ರ್ ದಾಟಿದ್ದೀವಿ ಅಷ್ಟೇ. ಬೆನ್ನಿಲಿ TNT 300i ಒಳ್ಳೆ ಗಾಡಿ ಬಸ್. ಆದರೆ ಅದು ಸಖತ್ ನೋಡಿ. ಇಲ್ಲಿಂದಾನೆ ಏನು ರೋಡ್ಗಳಪ್ಪ, ಏನು ಸೀನರಿ. ಓ, ಚೆನ್ನಾಗಿದೆಯಪ್ಪ. ಸೊ ಎಲ್ಲ ಇಲ್ಲೂ ಅಷ್ಟೇ, ಎಲ್ಲ ಬಂಡೆಗಳು ಹೊಡೆದೇ ಕೋರಿಗಳು ಮಾಡಿಟ್ಟವ್ರು ಏನೋ. ಈ ಕಡೆನೂ ಸೂಪರಾಗಿದೆ. ಏನು ಗುರು ಇದು? ಅಲ್ಲಿ ಯಾವುದೋ ಕ್ವೇರಿ ಇದೆ ಅಲ್ಲಿ. ನಾನು ಹೇಳೋದ್ನಲ್ಲ, ಈ ಥರ ಬಂಡೆಗಳೆಲ್ಲ ಕೊರೆದಾಗ ಕ್ವೇರಿಗಳು ಆರಾಮಾಗಿ ಆಗ್ಬಿಡ್ತವೆ. ಇಲ್ಲಿಂದ ಇನ್ನೊಂದು 5 ನಿಮಿಷ ಅಷ್ಟೇ. ಅದು ಏನೋ ಘಾಟ್ ಥರ ಇದೆಯಲ್ಲ ಇದು. ಇಲ್ಲ ಪಕ್ಕದಲ್ಲ. ಹಾಂ, ಇಲ್ಲೇ ಮುಂದೆ ಹೋಗ್ಬಿಟ್ಟು ಎಲ್ಲ ಫಾಲ್ಸ್ ಇರೋದು. 6 ನಿಮಿಷ ತೋರಿಸ್ತಾ ಇತ್ತು ಅಷ್ಟೇ. ಹೌದಾ? ಹಾಂ.
ಸೊ ಇಲ್ಲೇ ನಿಂತ್ಕೊಂಡು ಡ್ರೋನ್ ಶಾಟ್ಸ್ ಎಲ್ಲ ತೆಗೆದ್ರಿ, ನೋಡಿದ್ರಲ್ಲ. ಇವಾಗ ಇಲ್ಲಿಂದ ಮುಂದೆ ಹೋಗ್ಬೇಕಂದ್ರೆ ಇವಾಗಲೇ ಪೊಲೀಸವ್ರು ಬಂದರು ಇಬ್ಬರು ಬಂದ್ಬಿಟ್ಟು ಇಬ್ಬರಿಗೂ ಅಲ್ಲೆಲ್ಲ ಪರಂದಪಳ್ಳಿ ಹತ್ರ ಎಲ್ಲ ಹೋಗ್ಬಿಡಿ ನೀವು, ಅದು ಫಾರೆಸ್ಟ್ ಏರಿಯಾ, ಆನೆ ಎಲ್ಲ ಬರ್ತಾಯಿದೆ, ಅಲ್ಲಿ ಹೋಗಂಗಿಲ್ಲ ಅಂತ ಅಂದ್ಬಿಟ್ರು. ಆಯ್ತಣ್ಣ ಅಂದ್ಬಿಟ್ಟು ಇಲ್ಲಿಂದ 5 ನಿಮಿಷ ಆಯಿತು ಅಷ್ಟೇ. ಓಕೆ ಫೈನ್ ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ಲ್ಯಾನ್ ಚೇಂಜ್. ಇವಾಗ ಎಲ್ಲಿಗೆ ಹರಿಯೋರೆ? ಇವಾಗ ಪಂಚಪಲ್ಲಿ ಡ್ಯಾಮ್. ಲೆಟ್ಸ್ ಗೋ. ಅಲ್ಲೇ ಹೋಗಿ ಬೆಂಗಳೂರು ಹುಡುಗರು ಅಲ್ಲೆಲ್ಲ ಬಂದಿರ್ತಾರೆ, ಅಲ್ಲೆಲ್ಲರೂ ಇರ್ತಾರೆ. ಇವಾಗಲೇ ಹೋಗ್ತಾ ಇದ್ದಾರಲ್ಲ ಯಾರ್ಯಾರು, ಅವರೆಲ್ಲ ಇವಾಗ ನೆಕ್ಸ್ಟ್ ಅದೇ ಟಾರ್ಗೆಟ್ ಇಟ್ಟಿರ್ತಾರೆ ಮೋಸ್ಟ್ಲಿ ಎಲ್ಲರೂ. ಅಯ್ಯೋ ದೇವ್ರೆ, ಒಳ್ಳೇದಾಯಿತು. ಅಲ್ಲಿ ಹೋಗಾದ್ಮೇಲೆ ಬೈದಿಲ್ಲಲ್ಲ ನಮಗೆ, ಇಲ್ಲೇ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ರು. ಬೈದಿಲ್ಲ ಪಾಪ, ಹೇಳ್ಬಿಟ್ಟು ಹೋದ್ರು. ಸೊ ಡ್ರೋನಲ್ಲಿ ನೋಡಿರ್ತೀರಣ್ಣ ನೀವು, ಸಕ್ಕವಾಗಿರುತ್ತೆ. ಇಷ್ಟ ಆಗಿದ್ರೆ ಹೇಳಿ, ಲೈಕ್ ಬಟನ್ನ ಒತ್ತಿ. ಸೇಮ್ ಆನೆ ಮರಿನೇಪ್ಪ. ಅಯ್ಯೋ ದೇವ್ರೆ, ಇಲ್ಲಿ ಡೌನ್ ಬೇರೆ ಐತೆ. ಎಸ್, ಏನು ಅಷ್ಟೊಂದು ಏನಿಲ್ಲ. ಇವರೇ ಪೊಲೀಸವರೇ ಹೇಳಿದ್ದು. ಸೊ ಇವರೇ ಬಂದು ಹೇಳಿದ್ದು ನಮಗೆ, ಇಲ್ಲೇ ಕೂತಿದ್ದಾರೆ ನೋಡಿ. ಸೊ ನಾವು ಎಲ್ಲಿ ಹೋಗ್ತೀವಿ, ಇವ್ರು ಮುಂದಕ್ಕೆ ಹೋಗ್ತಾರಾ ಹಿಂದಕ್ಕೆ ಬರ್ತಾರ ಅಂತ ನೋಡೋಕ್ಕೆ, ಟೆಸ್ಟ್ ಮಾಡೋಕೆ ಅಲ್ಲೇ ಕೂತಿದ್ದಾರೆ ನೋಡಿ ಇವ್ರು. ಒಂದು ಸತಿ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಹೋಗ್ಬೇಕು ಸುಮ್ಮನೆ. ಅದು ಹೆಂಗಾಗತ್ತೆ ಅಂದರೆ, ಆ ಡೇರಿಂಗ್ ಬಸ್ ಅಲ್ಲ, ಈ ಯಾವುದದು ಒಂದು ರೀಸೆಂಟ್ ಮೂವಿ ಬಂದಿತ್ತಲ್ಲ, ಮಲಯಾಳಂ ಮೂವಿ, ಮುಜ್ಜುಮ್ಮಲ್ ಬಾಯ್ಸ್ ಅಂತ ಏನೋ, ಆ ಥರ ಬಾಯ್ಸ್ ಕತೆ ನಮ್ಮ ಜೊತೆ ಆಗೋದು ಬೇಡ. ಅಂದರೆ ಯಾರು ಏನೋ ಹೇಳ್ತಾರಂದರೆ ಆ ಜಾಗದವರು ಕೇಳ್ಕೊಂಡು ಮುಚ್ಕೊಂಡಿರ್ಬೇಕು. ಇಲ್ಲ ಹೋಗ್ತೀವಿ, ನಾವು ಮಾಡೇ ಮಾಡ್ತೀವಿ ಅಂತಂದರೆ ತಗೊಳ್ಳಿ, ಹಿಂಗೆ ಆಗೋದು.